ನಕಲಿ ಮತದಾರರನ್ನ ಸೃಷ್ಟಿ ಮಾಡಿ ಕಾಲೇಜ್ ವಿದ್ಯಾರ್ಥಿಗಳನ್ನು ಬಳಕೆ ಮಾಡಿಕೊಂಡು ಚುನಾವಣೆಗೆ ಇದು ಹೊಸದಲ್ಲ. ಬಿಜೆಪಿಯವರು ಮಾಡ್ತಾ ಇರೋದು ಪ್ರತಿ ಚುನಾವಣೆಯಲ್ಲಿ ಇಲ್ಲಿ ಓದಕ್ಕೆ ಬಂದಂಥ ವಿದ್ಯಾರ್ಥಿಗಳನ್ನು ದುರ್ಬಳಕೆ ಮಾಡಿಕೊಂಡು ಚುನಾವಣೆಯಲ್ಲಿ ಅವ್ರನ್ನ ಬಳಸ್ಕೊಂಡು ಮತ ಪಡೆಯುವಂಥದ್ದು ಬಿಜೆಪಿ ಹಳೆ ಚಾಳಿ. ಅದೇ ಪ್ರಕಾರ ಅನೇಕ ಜನ ವಿದ್ಯಾರ್ಥಿಗಳು ಇಲ್ಲೇನು ಓದ್ಲಿಕ್ಕೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ. ಅವರು ನಮ್ಮ NSUI ಜಿಲ್ಲಾ ಘಟಕಕ್ಕೆ ಅವರು ತಮ್ಮ ಅಳಲನ್ನು ತೋಳ್ಕೊಂಡಾಗ ಅದನ್ನು ನೋಡಬೇಕು. ಯಾಕಂತಂದ್ರೆ ಈ ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದಬ್ಬಾಳಿಕೆಯಿಂದ ಅಥವಾ ಬಲಪ್ರಯೋಗದಿಂದ ಮತ ಪಡಿತಕ್ಕಂಥದ್ದು ಅದು ಕಾನೂನು ಬಾಹಿರವಾಗಿರ್ತಕ್ಕಂಥ ಚಟುವಟಿಕೆ. ಅದನ್ನು ತಡಿಬೇಕು ಅಂತ ಹೇಳಿ NSUIನ ಕಾರ್ಯಕರ್ತರು ಅಲ್ಲಿ ಹೋಗಿ ಆ ಕರಪತ್ರವನ್ನು ಅದರಲ್ಲಿ ಒಂದು 3-4 ಪಾಯಿಂಟ್ಗಳನ್ನು ಮಾಡಿದ್ದಾರೆ ಅವರು ಕರಪತ್ರದಲ್ಲಿ. ಈ ರೀತಿ ನಿಮ್ಮನ್ನು ಯಾರಾದರೂ ಪ್ರೆಷರೈಸ್ ಮಾಡ್ತಿದ್ರ ನಮಗೆ ತಿಳಿಸ್ರಿ ಅದಂತ ಹೇಳಿ ಜಿಲ್ಲಾಧ್ಯಕ್ಷರು ತಮ್ಮ ಕೆಳಗಡೆ ಫೋನ್ ನಂಬರ್ ಕೊಟ್ಟಿದ್ದಾರೆ. NSUI ಜಿಲ್ಲಾಧ್ಯಕ್ಷರು ಅದನ್ನು ಮಾಡೋಕೆ ಹೋದಂಥ ಸಂದರ್ಭದಲ್ಲಿ ಕೇಸರಿ ಶಾಲ್ ಹಾಕ್ಕೊಂಡು ನೀವು ಕ್ಯಾಂಪಸ್ ಒಳಗೆ ಯಾಕೆ ಬಂದ್ರಿ? ಕ್ಯಾಂಪಸ್ಸು ಏನು ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕ್ಯಾಂಪಸ್ಸು ಅದು BJP ಖಾಸಗಿ ಆಸ್ತಿ ಅಲ್ಲ, ಅದು ಸಾರ್ವಜನಿಕರ ಆಸ್ತಿ. ಅದು ಅಲ್ಲಿ ವಿದ್ಯಾರ್ಥಿಗಳನ್ನು ಭೇಟಿ ಮಾಡಲಿಕ್ಕೆ ಯಾರೂ ಬರಬಾರ್ದು ಅಂತಂದ್ರೆ ಇದೇನು ಸರ್ವಾಧಿಕಾರಿಗಳ ಒಂದು ಏನು ಆಡಳಿತ ನಡೆದಿದೆಯಾ? ಇಲ್ಲಿ ವಿದ್ಯಾರ್ಥಿಗಳು ಹೋದಾಗ ಮತ್ತು ಅವ್ರು ಹೇಳ್ಬೋದು, ಯಾಕಂದ್ರೆ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ನಡಿಬೇಕಾಗಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ತಳಹದಿ ಅದು. ಯಾರೇ ಆಗಲಿ ಅವರು ಒಂದು ವೇಳೆ ಅವ್ರ ವಿದ್ಯಾರ್ಥಿಗಳು ಅವರಿಗೆ ಮತ ಕೊಡ್ತಿದ್ರೆ ಯಾರ್ದು ಪ್ರಾಬ್ಲಮ್ ಇಲ್ಲ. ಆದ್ರೆ ಬಲಪ್ರಯೋಗ ಮಾಡಿ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಕೊಡೋದಿಲ್ಲ, ವಿದ್ಯಾರ್ಥಿಗಳಿಗೆ ನಾವು ಎಕ್ಸಾಮಲ್ಲಿ ನಾವು ಇದು ಮಾಡ್ತೀವಿ ಅಂತ ಹೇಳಿ ಆರೋಪಗಳು ಬಂದಾಗ ಅದು ಕೇಳಬೇಕಾಗಿರ್ತಕ್ಕಂಥದ್ದು ವಿದ್ಯಾರ್ಥಿ ಸಂಘಟನೆಯ ಜವಾಬ್ದಾರಿ, ಅದು 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 ಅಧ್ಯಕ್ಷರ ಜವಾಬ್ದಾರಿ. ಅದನ್ನು ತಿಳ್ಕೊಳ್ಳಿಕ್ಕೆ ಅವ್ರು ಒಳಗಡೆ ಹೋದಂಥದ್ದು. ಮತ್ತು ಕೇಸರಿ ಶಾಲೆ ಏನಿದೆ BJPಗೆ ಯಾರು ಖರೀದಿ ಕೊಟ್ಟಿಲ್ಲ. ಯಾರು ಬೇಕಾದರೂ ಕೇಸರಿ ಶಾಲೆ ಹಾಕ್ಬೋದು. ಅದೇನು BJP ಶಾಲ್ ಅಲ್ಲ. ಅದು ಏನು ನಮ್ಮ ಕಾಂಗ್ರೆಸ್ ಶಾಲ್ನಲ್ಲಿ ತ್ರಿವರ್ಣ ಧ್ವಜದ ಸಂಕೇತ ಏನೈತಲ್ಲ ಅದರಲ್ಲಿ ಕೇಸರಿ ಬಣ್ಣನೂ ಇದೆ. ಆ ಕೇಸರಿ ಶಾಲನ್ನ ಕೇಸರಿ ಶಾಲ್ ಹಾಕಿದವರೆಲ್ಲ BJP ಕಾರ್ಯಕರ್ತರಲ್ಲ. ಯಾಕೆ ಹಾಕಬಾರ್ದು? ಕೇಸರಿ ಶಾಲ್ನ ಹಾಕೊಂಡಿರ್ಬೋದು, ಅವ್ರ ವೈಯಕ್ತಿಕ ವಿಚಾರ ಅದು. ಕೇಸರಿ ಶಾಲೆ ಹಾಕೊಂಡು ಹೋಗಿದ್ದು ಮಾತ್ರಕ್ಕೆ ಅಪರಾಧ ಹೆಂಗಾಗ್ತದ ಅದು? ಆಮೇಲೆ ಕಾಲೇಜ್ ಕ್ಯಾಂಪಸ್ನಲ್ಲಿ ಹೋಗಿದ್ದು ಅಪರಾಧ ಹೆಂಗಾಗತ್ತ? ಅವ್ರ ಮೇಲೆ 60-70 ಜನ ಅವ್ರ ಮೇಲೆ ಆ ಹೋದಂಥ ವಿದ್ಯಾರ್ಥಿಗಳನ್ನ ಬಲಪ್ರಯೋಗ ಮಾಡೋದು, ಗುಂಡಾಗಿರಿ ಮಾಡುವಂಥದ್ದು ಇದು ಯಾವ BJP ಲೆಕ್ಕಾಚಾರ ಇದು? ಒಂದು ವೇಳೆ ಅವ್ರು ಏನಾದರೂ ಕಾನೂನು ಬಾಹಿರ ಚಟುವಟಿಕೆ ಅಲ್ಲಿ ಕ್ಯಾಂಪಸ್ನಲ್ಲಿ ನಡೆಸಿದ್ರ ಬಂದು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಅವರು ಪೊಲೀಸರು ಕಾನೂನು ಇದೆ ಅಲ್ಲ, ಪೊಲೀಸರು ಅವರು ಕ್ರಮ ಜರುಗಿಸ್ತಿದ್ರು. ಒಂದು ವೇಳೆ ಕಾನೂನು ಬಾಹಿರ ಚಟುವಟಿಕೆ ಏನಾದರೂ ಈ ವಿದ್ಯಾರ್ಥಿಗಳು ಮಾಡ್ತಿದ್ರ ಅವ್ರನ್ನ ಹೊಡೆದ್ರೆ ಯಾಕೆ? ಅವ್ರನ್ನ ಹೊಡೆದು ಗುಂಡಾಗಿರಿ ಮಾಡಿ ಮತ್ತೆ ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಘೋಷಣೆಗಳನ್ನು ಕೂಗಿ ಕುಂತ್ಕೊಂಡು ಹಾಡ ಹಾಡ್ತಾರೆ ಅಲ್ಲಿ. ಅಂದ್ರೆ ಇದು ಸ್ಪಷ್ಟವಾಗಿ BJPಯ ಸೋಲಿನ ಹತಾಶೆಯ ಪ್ರತೀಕ. ಇದು ಸೋಲ್ತೀವಿ, ಏನಾದರೂ ಮಾಡಿ ಈ ಚುನಾವಣೆಯನ್ನು ಡಿಸ್ಟರ್ಬ್ ಮಾಡೋಣ, ಈ ಚುನಾವಣೆಯಲ್ಲಿ ಮತ್ತೆ ಯಾವುದಾದ್ರೂ ಒಂದು ಹಿಂದೂ ಮುಸ್ಲಿಮೋ ಯಾವುದೋ ಒಂದು ವಿಷಯನ ತೆಗೆದು ಗಲಭೆ ಎಬ್ಬಿಸಿ ಅದರ ಲಾಭ ಪಡ್ಕೊಂಡು ಏನಾದರೂ ಚುನಾವಣೆಯನ್ನು ಗೆಲ್ಲಬೇಕು ಅಂತ ಹೇಳಿ BJPಯವರು ಏನಾದರೂ ಕನಸುಗಳನ್ನು ಕಂಡಿದ್ರೆ ಅದು ತಿರುಕನ ಕನಸದು. ಈ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ಕಾಂಗ್ರೆಸ್ ಗೆದ್ದೇ ಗೆಲ್ತದೆ. ಅದು ಹತಾಶೆ ಅವರಿಗೆ. ಖಂಡಿತವಾಗಿ ಕಂಪ್ಲೇಂಟ್ ನಾವು ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲೆಲ್ಲ ಕಾರ್ಯಕರ್ತರಿಗೆ ಧೈರ್ಯ ಹೇಳಿ ಯಾವುದೇ ಕಾರಣಕ್ಕೂ ಯಾರು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅವರನ್ನು ಗುರುತಿಸಿ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡಿ ಬಂದಿದ್ದೀವಿ. ತಮ್ಮ ಮೂಲಕ ಕೂಡ ನಾವು ಒತ್ತಾಯ ಮಾಡ್ತೀವಿ. ಆಮೇಲೆ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ BJP ನಾಯಕರುಗಳು ಸತ್ಯಾಸತ್ಯತೆ ಅರ್ಥ ಮಾಡಿಕೊಂಡು ಪತ್ರಿಕೆಗೆ ಹೇಳಿಕೆ ಕೊಡಬೇಕು. ನಮ್ಮ ಹಿರಿಯರು, ನಮ್ಮ ಜಿಲ್ಲಾಧ್ಯಕ್ಷರು ಯಾವ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟರು? ಈಗ ಎಷ್ಟು ಅಳೆದು ತೂಗಿ ಒಂದೊಂದು ಶಬ್ದಗಳನ್ನು ಮಾತಾಡಿದ್ರು. ಯಾರು ತಪ್ಪು ಮಾಡಿದಾರೋ ಅವ್ರ ಮೇಲೆ ಅದನ್ನ ಕ್ರಮ ಜರುಗಿಸ್ಲಿಕ್ಕೆ ಕಾನೂನಿದೆ ದೇಶದಲ್ಲಿ. ಇದೇನು ಸರ್ವಾಧಿಕಾರಿ ಆಡಳಿತ ನಡೆದಿಲ್ಲ ಈ ದೇಶದಲ್ಲಿ. ಬಂದಂತ ಸಂದರ್ಭದಲ್ಲಿ ಅವರಿಗೆ ನೀವು ಒಂದ್ ವೇಳೆ ಅವ್ರು ಏನಾದರೂ ತಪ್ಪುಗಳನ್ನು ಮಾಡಿದ್ರೆ ಅದನ್ನ ಕಾನೂನು ರೀತಿ ಕ್ರಮ ಜರುಗಿಸಬೇಕಾಗಿತ್ತು. ಅವ್ರ ಮೇಲೆ ಯಾಕೆ ಹಲ್ಲೆ ಮಾಡಿದ್ರು? ಆ ವಿದ್ಯಾರ್ಥಿಗಳ ಮೇಲೆ ಯಾರು ಹಲ್ಲೆ ಮಾಡಿದ್ದಾರೆ ಆ ಗೂಂಡಾಗಳ ಮೇಲೆ ಪೊಲೀಸರು ಕ್ರಮ ಜರುಗಿಸಿ ಮೊದಲು ಅವರನ್ನ ಅರೆಸ್ಟ್ ಮಾಡಬೇಕು. ಅದರಲ್ಲಿ ಹೊಡೆಸ್ಕೊಂಡಂತ ವಿದ್ಯಾರ್ಥಿಗಳನ್ನು ತಗೊಂಡು ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸ್ಕೊಂಡು ಮತ್ತೆ ಬಂದು ಪೊಲೀಸ್ ಸ್ಟೇಷನ್ ಮುಂದೆ ಒಬ್ಬ MLC, ಮಾಜಿ MLC, ಒಬ್ರು ರಾಜ್ಯಸಭಾ ಸದಸ್ಯರು ಹೇಳಿಕೆ ಕೊಡ್ತಾರಂತ ಹೇಳಿದ್ರೆ ಇವ್ರದ್ದು ಹಿಂದಿನ ಉದ್ದೇಶ ಏನು? ಇವ್ರದ್ದು ಮೊನ್ನೆ ಕೂಡ ಏನು ಪಂಕಾ ಮಸೀದಿ ಮುಂದೆ ಘಟನೆ ನಡೀತು, ಅಲ್ಲಿಯೂ ಕೂಡ 144 ಜಾರಿ ಇದ್ದಾಗ ಮಾಜಿ ಶಾಸಕರು ಜನರನ್ನು ಕಟ್ಕೊಂಡು ಹೋಗಿ ಅಲ್ಲಿ ಆ ರೀತಿಯಾಗಿರ್ತಕ್ಕಂಥ ಒಂದು ದುಂಡಾವರ್ತನೆ ಮಾಡಿದ್ರು. ಈಗ ಈ ರೀತಿಯಾಗಿರ್ತಕ್ಕಂಥ ಘಟನೆ ಇದು ಏನೂ ಅಲ್ಲ. BJP ನಾವು ಚುನಾವಣೆ ಸೋಲ್ತೀವಂತ ಸ್ಪಷ್ಟವಾಗಿ ಗೊತ್ತಾಗಿದೆ ಅವರಿಗೆ. ಗೊತ್ತಾಗಿ ಆ ಸೋಲಿನ ಹತಾಶೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಏನಾದರೂ ಒಂದು ಘಟನೆಯನ್ನು ಮಾಡೋಣ ಅಂತ ಹೇಳಿ ಈ ರೀತಿಯಾಗಿರ್ತಕ್ಕಂಥ ಏನು ಕಾನೂನು ಬಾಹಿರವಾಗಿರ್ತಕ್ಕಂಥ ಕೆಲಸವನ್ನ BJP ಮಾಡ್ತಾ ಇದೆ. ಅಂದ್ರೆ ಕೈ ಬಿಡಬೇಕು. ಯಾಕಂದ್ರೆ ಬಾಗಲಕೋಟೆ ನಾಗರಿಕರು ಬಹಳ ಹುಷಾರಾಗಿದ್ದಾರೆ. ಅವ್ರಿಗೆ ಗೊತ್ತಿದೆ ಯಾರು ಏನು ಮಾಡ್ತಾ ಇದ್ದಾರೆ ಊರಲ್ಲಿ ಅಂತ ಹೇಳಿ. ಅದಕ್ಕೋಸ್ಕರ ಈ ರೀತಿ ಘಟನೆಗಳಿಗೆ ಅವರು ಪ್ರಚೋದನೆ ಕೊಡೋದನ್ನು ನಿಲ್ಲಿಸಬೇಕು.